ಹಿಜಾಬ್ ವಿಚಾರಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಯನ್ನ ವಾಪಸ್ ಪಡೆದರೂ ಕೂಡ ಆ ವಿವಾದ ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಹಿಜಾಬ್ ಹೋರಾಟಗಾರ್ತಿ ಮುಸ್ಕಾನ್ಗೆ ಅಲ್ ಖೈದಾ ಬೆಂಬಲ ಇದೆ ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಕಲಡ್ಕ ಪ್ರಭಾಕರ್ ಆರ್ಎಸ್ಎಸ್ನ ಹಿರಿಯ ಮುಖಂಡರು ಮಾತನಾಡಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ವಿದ್ಯಾರ್ಥಿನಿ ಮುಸ್ಕಾನ್ ಅಲ್ಲಾಹು ಅಕ್ಬರ್ ಅಂದಿದ್ಲು. ಅಲ್ಲಾಹು ಅಕ್ಬರ್ ಹೇಳಬೇಕಿರೋದು ನಿಮ್ಮ ಮನೆ ಮಸೀದಿಯಲ್ಲಿ. ಮುಸ್ಕಾನ್ಗೆ ಶಹಬಾಷ್ ಗಿರಿಯನ್ನ ಕೊಟ್ಟಿದ್ದು ಅಲ್ ಖೈದಾ ಸಂಘಟನೆ. ಮುಸ್ಕಾನ್ಗೆ ಅಲ್ ಖೈದಾ ಸಂಘಟನೆಯಿಂದ ಹಣದ ನೆರವು ಬಂದಿದೆ. ಈ ಬಗ್ಗೆ ಮಂಡ್ಯದ ಜನ ಎಚ್ಚರಿಕೆಯನ್ನು ವಹಿಸಬೇಕು. ಶ್ರೀರಂಗಪಟ್ಟಣದಲ್ಲಿ ಆರ್ಎಸ್ಎಸ್ನ ಹಿರಿಯ ಮುಖಂಡರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ಹಿಜಾಬ್ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಮುಸ್ಕಾನ್ ಜೈ ಶ್ರೀರಾಮ್ ಘೋಷಣೆಗೆ ವಿರುದ್ಧವಾಗಿ ಅಲ್ಲಾಹು ಅಕ್ಬರ್ ಅಂಥೇಳಿ ಘೋಷಣೆಯನ್ನು ಕೂಗಿದ್ಲು, ದೇಶವ್ಯಾಪಿ ಸದ್ದನ್ನು ಮಾಡಿದ್ಲು. ಆ ಸಂದರ್ಭದಲ್ಲಿ ಅಲ್ ಜವಾಹಿರಿ ಅಲ್ ಖೈದಾ ಮುಖ್ಯಸ್ಥ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾನೆ, 9 ನಿಮಿಷದ ವಿಡಿಯೋ. ಅದರಲ್ಲಿ ಈ ಮುಸ್ಕಾನನ್ನು ಹಾಡಿ ಹೊಗಳಿದ್ರು ಅಲ್ ಜಹಾರಿ ಅವರು. ಈಗ ಅದೇ ವಿಚಾರವನ್ನು ಪ್ರಸ್ತಾಪಿಸಿ ಕಲ್ಲಡ್ಕ ಪ್ರಭಾಕರ್ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಬಿಟ್ಕೊಂಡ್ರಿ ಅಂತ ಪವಿತ್ರವಾದಂಥ ಭೂಮಿ ಇದು. ರಾಜ ಮಹಾರಾಜರು ಆಳಿದಂಥ ಭೂಮಿ. ಅನೇಕ ಲಿಂಗಾಯತ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರಾಗಿ ಇರಬೇಕು. ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಷಯ ಅಂದರೆ, ಆ ಹೆಣ್ಣು ಮಗಳಿಗೆ ಶಾಬಾಸ್ ಗಿರಿಯನ್ನು ಕೊಟ್ಟಿರುವಂಥದ್ದು, ಮೊದಲು ಕೊಟ್ಟಿರುವಂಥದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವನಿಗೆ ಶಾಬಾಸ್ ಗಿರಿಯನ್ನು ಕೊಟ್ಟಿರುವಂಥದ್ದು, ಹಣವನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ. ಇಲ್ಲಿ ಒಬ್ಬಳು ಹೆಣ್ಣು. ವಿಶ್ವದ ನಂಬರ್ 1 ಉಗ್ರ ಸಂಘಟನೆ ಅಲ್ ಖೈದಾ ಮುಖ್ಯಸ್ಥ ಅಲ್ ಜವಾಹಿರಿ ಈ ಹಿಂದೆ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು. ಆ ಸ್ಟೇಟ್ಮೆಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಅವರು ಇವತ್ತು ಮಾಹಿತಿಯನ್ನು ಉಲ್ಲೇಖಿಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಿಜಾಬನ್ನು ತರೋಕೆ ಸಿದ್ದರಾಮಯ್ಯನವರಿಗೆ ತಾಕತ್ತಿದೆಯಾ? ಹಿಜಾಬ್ಗೆ ಅನುಮತಿಯನ್ನು ಕೊಟ್ಟರೆ ನಾವು ಕೇಸರಿ ಶಾಲು ಟೋಪಿಯನ್ನು ಧರಿಸ್ತೇವೆ, ನಾವು ಶಾಲೆಯಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತೀವಿ. ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿದ್ದಾರೆ. ಹಿಂದೂಗಳು ಹೇಗೆ ಬೇಕಾದ್ರೆ ಇರ್ಲಿ, ನಾವು ಮಾತ್ರ ಮುಸಲ್ಮಾನರ ಪರ ಅಂತ ಯೋಚನೆ ಮಾಡ್ತಾರಲ್ಲ. ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ಒಂದು ಹೇಳಿಕೆ. ಆ ಹೇಳಿಕೆ ಏನಪ್ಪಾ ಅಂತ ಕೇಳಿದ್ರೆ, ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೀರಾ ನೀವು? ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತುತ್ತೀರಾ ನೀವು? ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತಾ ಇಲ್ವಾ? ಪ್ರಜಾಪ್ರಭುತ್ವ ತಾನೇ ಇದು. ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ? ಪ್ರತ್ಯೇಕತೆಯ ಬೀಜವನ್ನು. ಸಮವಸ್ತ್ರ ಅಂತ ನೀವೇ ತಂದಿರುವಂತದ್ದು. ಯಾರಲ್ಲಿ ಭೇದ ಭಾವ ಗೊತ್ತಾಗಬಾರ್ದು, ಯಾರು ಬಡವ ಬಲ್ಲಿದ ಗೊತ್ತಾಗಬಾರದು ಅಂತ ಹೇಳುವಂತ ಸಮವಸ್ತ್ರದ ವ್ಯವಸ್ಥೆ ನೀವೇ ಮಾಡಿರುವಂತದ್ದು. ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ. ಹಿಜಾಬ್ ತರುವ ತಾಕತ್ತಿದೆಯಾ ನಿಮಗೆ? ತರುವ ಪ್ರಯತ್ನವನ್ನು ಮಾಡಿ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಹಿಜಾಬ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಆಗ ಒಂದು ಹೆಸರು ಮುಂಚೂಣಿಗೆ ಬಂದಿತ್ತು, ಅದೇ ಮುಸ್ಕಾನ್. ಅಲ್ಲಾಹು ಅಕ್ಬರ್ ಅಂಥೇಳಿ ಶಾಲೆಯ ಆವರಣದಲ್ಲಿ ಕೂಗಿ ವಿಶ್ವಮಟ್ಟದಲ್ಲಿ ಸುದ್ದಿಯಾದಂತಹ ವಿದ್ಯಾರ್ಥಿನಿ ಈಕೆಯ ಪರವಾಗಿ ಒಂದು ಕವನವನ್ನು ಬರೆದಿದ್ರು ಅಲ್ ಜವಾಹಿರಿ. ಈ ಅಲ್ ಖೈದಾ ಮುಖ್ಯಸ್ಥರವರು ಅವರ ವೆಬ್ಸೈಟ್ನಲ್ಲೂ ಕೂಡ ಈಕೆಯ ಪರವಾಗಿ ಮಾತನಾಡಿದ್ರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಲ್ಲಾಹು ಅಕ್ಬರ್ ಅಂತೇಳಿ ಕೂಗಿದ್ದಕ್ಕೆ ಮುಸ್ಲಿಂ ಮುಖಂಡರು ಆಕೆಗೆ ಕಾಣಿಕೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು, ಗಿಫ್ಟ್ಗಳನ್ನು ಕೊಟ್ಟಿದ್ರು.
ಈ ಎಲ್ಲ ಪ್ರಕರಣಗಳ ಘಟನೆಗಳ ನಂತರ ನಿನ್ನೆ ಮತ್ತೊಮ್ಮೆ ಮುಸ್ಕಾನ್ ಮುನ್ನೆಲೆಗೆ ಬಂದಿದ್ಲು. ಸಿದ್ದರಾಮಯ್ಯನವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರ್ಷವನ್ನು ವ್ಯಕ್ತಪಡಿಸಿದ್ಲು. ಈಗ ಅದೇ ಮುಸ್ಕಾನ್ನ ವಿಚಾರವನ್ನು ಉಲ್ಲೇಖಿಸಿ RSSನ ಹಿರಿಯ ಮುಖಂಡರಾದಂತಹ ಕಲ್ಲಡ್ಕ ಪ್ರಭಾಕರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಈ ದೇಶದಲ್ಲಿ ಹೇಳ್ಬೇಕಾಗಿರುವಂತದ್ದು ರಾಮ್ ರಾಮ್, ಬಾರ್ ಬಾರ್ ರಾಮ್ ರಾಮ್, ಅಕ್ಬರ್ ಅಲ್ಲ ಬಾರ್ ಬಾರ್ ರಾಮ್ ರಾಮ್ ಹೇಳ್ಬೇಕಾಗಿರುವಂತದ್ದು ಈ ದೇಶದಲ್ಲಿ. ನೆನ್ಪಿಟ್ಕೊಂಡು ಅಂತ ಪವಿತ್ರವಾದಂಥ ಭೂಮಿ ಇದು. ರಾಜ ಮಹಾರಾಜರು ಆಳಿದಂಥ ಭೂಮಿ. ಅನೇಕ ಲಿಂಗಾಯತ್ ಮಠಗಳಿದೆ, ಗೌಡ ಸಂಸ್ಥಾನಗಳಿದೆ, ಭಾರಿ ದೊಡ್ಡ ದೊಡ್ಡ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿದವರಿದ್ದಾರೆ. ಅಂತ ಭೂಮಿಯಲ್ಲಿ ಕೂತ್ಕೊಂಡು ಮುಸ್ಕಾನ್ ಮಾಡ್ತೀರಾ ನೀವು? ನೀವು ಮುಸ್ಕಾನ್ ಆನ್ ಮಾಡ್ಬೇಕಾದ್ರೆ ಮತ್ತೆ ಮುಸಲ್ಮಾನ್ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗಿಲ್ಲ. ನೀವು ಈ ದೇಶದಲ್ಲಿ ಇರ್ಬೇಕಾದ್ರೆ ಎಲ್ಲರಾಗಿ ಇರಬೇಕು. ನೀವು ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ವಿಷಯ ಅಂದ್ರೆ, ಆ ಹೆಣ್ಣು ಮಗಳಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು, ಮೊದಲು ಕೊಟ್ಟಿರುವಂಥದ್ದು ಅಲ್ ಖೈದಾ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಅಲ್ ಜವಾಹಿರಿಯಿಂದ ಅವರಿಗೆ ಶಾಬಾಸ್ಗಿರಿಯನ್ನು ಕೊಟ್ಟಿರುವಂಥದ್ದು, ಹಣವನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಅಲ್ ಖೈದಾದ ಜೊತೆಯಲ್ಲಿ ಸಂಬಂಧ ಇರುವಂತ ಒಬ್ಬಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿದ್ದಾಳೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅಲ್ ಖೈದಾ ಅಂತ ಹೇಳುವಂತ ಭಯೋತ್ಪಾದಕ ಸಂಘಟನೆಯ ಬೀಜ ಬಿತ್ತುತ್ತಾ ಇದ್ದಾರೆ ಇಲ್ಲಿ ಮಂಡ್ಯದಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮುಸ್ಕಾನ್ನ ಹೆಸರನ್ನು ಪ್ರಸ್ತಾಪಿಸಿ ಮಂಡ್ಯದ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಬಹಿರಂಗ ಸಮಾವೇಶದಲ್ಲಿಯೇ ಮಾಡಿರುವಂತಹದ್ದು RSSನ ಹಿರಿಯ ಮುಖಂಡರು. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸಿದ್ದರಾಮಯ್ಯನವರ ಅದೊಂದು ಮಾತು, ಹಿಜಬ್ ವಿಚಾರಕ್ಕೆ ಅವರಾಡಿದಂತಹ ಅದೊಂದು ಮಾತು ಸದ್ಯಕ್ಕೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಇವತ್ತು RSSನ ಹಿರಿಯ ಮುಖಂಡರೇ ವಿಚಾರವನ್ನು ಪ್ರಸ್ತಾಪಿಸಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಗುಡುಗಿದ್ದಾರೆ ಸರ್ಕಾರದ ವಿರುದ್ಧ ಕೂಡ.